ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ನಾವಿವತ್ತು ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ಸೊ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತೀವಿ ಅಂತ ಒಬ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ಅವ್ರನ್ನ ಮೀಟ್ ಹಾಕಿ ಅಂತ ಹೋಗ್ತಾಯಿದ್ವಿ. ಚಿಕ್ಕದಾಗಿ ನಮ್ಮ ಹಸ್ಬೆಂಡ್ಗೆ ಒಂದು ಇನ್ಫೆಕ್ಷನ್ ಇತ್ತು ಕಾಲಲ್ಲಿ, ಹಾಗಾಗಿ ಅದನ್ನು ತೋರಿಸ್ಬಿಟ್ಟು ಮೆಡಿಸಿನ್ ತರೋಣ ಅಂತ ಹೋಗ್ತಾಯಿದ್ವಿ. ಸೊ ಈ ಥರದವರು ಇರ್ತಾರಾ ಅಂತ ನಮಗೆ ಇವಾಗಲೇ ಅನಿಸಿದ್ದು. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಮೋಸ ಹೋಗೋರು ಇಲ್ಲಿವರೆಗೂ ಇರ್ತಾರೆ, ಮೋಸ ಮಾಡೋರು ಅಲ್ಲಿವರೆಗೂ ಇರ್ತಾರೆ ಅಂತ ಹೇಳಿ ಅಂತಾರಲ್ಲ, ಹಾಗೆ ಜನ ಯೂಟ್ಯೂಬಲ್ಲಿ ಮೀಡಿಯಾದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಎಲ್ಲ ಶ್ರೀಮಂತರು ಅವರು ಇವರು ಎಲ್ಲ ತುಂಬ ಜನ ಬರ್ತಾರೆ. ಈ ಥರ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ, ಇಷ್ಟು ಜನ ಕೂಡ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ಟೋಕನ್ ಸಿಸ್ಟಮ್ಮು ಎಲ್ಲ ಟೋಕನ್ ಬರೆದಿದ್ರು. ಸೊ ಹಾಗೆ ವಾಕ್ ಮಾಡ್ತಾಯಿದ್ವಿ. ನಮ್ಗೆ ಇಲ್ಲೊಂದು ಗಿಡ ಕಾಣಿಸ್ತು. ಸೊ ಇಲ್ಲಿ ಏನು ಕಾಯಿಗಳು ಸಿಕ್ಕಿದೆ ಅಂತ ನೋಡಿ, ಹಾಗೆ ಕಿತ್ಕೊಂಡು ತೋರಿಸ್ತೀನಿ ಬನ್ನಿ. ಮೆಡಿಸಿನೆಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ಒಂದು ಸ್ವಲ್ಪ ಗಿಡಗಳಲ್ಲಿ ಕಾಯಿ ಎಲ್ಲ ಬಿಟ್ಟಿತ್ತು ನೋಡಿ, ಈ ಥರ ಕಾಯಿಗಳು. ಇದು ಸಾಂಬಾರು ಮಾಡ್ತಾರೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ಇಲ್ಲಿ ಇಷ್ಟು ಕಿತ್ತು ಹಾಕ್ಕೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಗಿಡದಲ್ಲಿದ್ದಾವೆ. ಇದನ್ನೇನಂತಾರೆ ಅಂತ ನನಗೆ ಹೆಸರೇ ನೆನಪು ಬರ್ತಿಲ್ಲ. ಬಟ್ ನಾನು ಸಾಂಬಾರೆಲ್ಲ ಇದನ್ನು ಮಾಡಿದ್ದೀನಿ ಆಲ್ರೆಡಿ, ಸುಮಾರು ಸರಿ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲೂ ನೋಡಿದ್ದೀನಿ. ಸೊ ಫೈನಲಾಗಿ ಇದ್ರ ಹೆಸರು ಚಾರ್ಜಿಪಿಟಿ ಎಲ್ಲ ಕಂಡುಹಿಡಿದ್ಬಿಟ್ವಿ. ಏನು ಸುಂಡೆಕಾಯಿ ಅಂತೆ, ತುರ್ಕಿ ಬದನೆಕಾಯಿ ಅಂತೆ ಇದ್ರ ಹೆಸರು, ಈ ಕಾಯಿಗಳ ಹೆಸರು. ಸೊ ಒಬ್ಬೊಬ್ಬರು ಒಂದೊಂದೇನೋ, ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಕಿತ್ಕೊಳ್ತಿದ್ವಿ. ಇಲ್ಲಿ ನೋಡಿ ಈ ಗಿಡ, ಈ ಥರ ಗಿಡದಲ್ಲಿ ಬರುತ್ತೆ ಕಾಯಿ. ನೋಡಿ ಇಲ್ಲಿ ಬಂದಿದೆ. ವಿಲೇಜಲ್ಲೆಲ್ಲ ಜಾಸ್ತಿ ಸಿಗುತ್ತೆ, ನಾವು ಸಿಟಿಗಳಲ್ಲಿ ಸಿಗಲ್ಲ. ಸೊ ಹೀಗೆ ವಾಕ್ ಮಾಡ್ತಾ ಇದ್ದೆ, ಟೈಮ್ ಇತ್ತು ಅಂತ, ಹಾಗೆ ಸಿಕ್ತು ನೋಡಿ. ಸೊ ಹಾಗೆ ಹೋಗ್ತಾ ಇರುವಾಗ ನಮಗೆ ಅಲ್ಲಿ ಮಾವಿನ ರಾಶಿನೇ ಮಾವಿನ ಹಣ್ಣುಗಳು ನೋಡೋದಕ್ಕೆ ಕಣ್ಣು ಸಾಕಾಗಿಲ್ಲ, ಅಷ್ಟೊಂದಿದ್ವು. ಬಟ್ ಹೆವಿ ರೇಟೇ ಇತ್ತು. ನಮಗೆ ಬೆಂಗಳೂರಲ್ಲೇ ಕರೆಕ್ಟಾಗಿ ಸಿಗೋದು ಅಷ್ಟು, ಬಟ್ ಅಲ್ಲಿ ಇನ್ನೂ ಜಾಸ್ತಿನೇ ರೇಟ್ ಹೇಳ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಹಾಗೆ ಹೊರಟ್ವಿ. ಸೊ ಅಲ್ಲಿ ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು ನೇಚರು. ಅಲ್ಲಿ ಎಷ್ಟು ಹೈಟು ಬೆಟ್ಟಗಳು ಗುಡ್ಡಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲೇನಪ್ಪ ಅಂದರೆ ಟೋಕನ್ ಸಿಸ್ಟಮ್ ಇಟ್ಟಿರ್ತಾರೆ. ಹಾಗೆ ತುಂಬ ಕಡೆಯಿಂದ ಊರುಗಳಿಂದ ಬರ್ತಾರೆ ಜನಗಳು. ಮಧ್ಯಾಹ್ನನೇ ಆಗೋಯ್ತು ನಾವು ಅಲ್ಲಿಗೆ ಹೋದ್ಮೇಲೆ. ಆಮೇಲೆ ಊಟದ ಟೈಮು. ಸೊ ಊಟ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ಫುಲ್ ಮೀಲ್ಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಳ್ಳೆ ಹೊಸ ಹೋಟೆಲ್ ಒಂದು. ಆ ಹೋಟೆಲಲ್ಲಿ ಒಂದು ಒಳ್ಳೆ ಫುಡ್ಡು. ಹಾಗೆ ಅದು ಆಂಧ್ರ ನಿಯರ್ ಇರೋದಕ್ಕೆ ಅಲ್ಲಿ ಬಾಲಾಜಿ ಕೂಡ ಇಟ್ಟಿದ್ರು, ವೆಂಕಟೇಶ್ವರನ. ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ತಿರುಪತಿ ಹೋಗಿ ದರ್ಶನ ಮಾಡಿದಷ್ಟೇ ಖುಷಿಯಾಗೋಯಿತು, ಇಷ್ಟು ಚೆನ್ನಾಗಿದೆ ಬಾಲಾಜಿ ನೋಡಿದ ತಕ್ಷಣ. ಸೊ ನನ್ನ ತಮ್ಮ ನಾವೆಲ್ಲರೂ ಹೋಗಿ ಊಟ ಮಾಡಿಕೊಂಡು ಫೈನಲಿ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಕೂಡ. ಹಾಗೆ ನೈಟೇ ಆಗೋಯಿತು ನಾವು ಬರೋಷ್ಟರಲ್ಲಿ. ಬಟ್ ಏನಪ್ಪ ಅಂದರೆ ಜನಗಳು ನಾವು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಈ ಥರ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಕೊಡ್ತಾರೆ ಅಂತ ಹೋಗ್ತೀವಲ್ಲ. ಸೊ ಅವರೆಲ್ಲ ಕೊಡ್ತಾರೆ, ಬಟ್ ಆದರೆ ಅದು ಗ್ಯಾರಂಟಿ ಇರಲ್ಲ ಮೆಡಿಸನ್ಗೆ. ಬಟ್ ತುಂಬ ಅಮೌಂಟ್ ಜಾಸ್ತಿ ಹೇಳಿ ಬಡವ್ರ ಹತ್ರ ಎಲ್ಲೆಲ್ಲಿಂದನೋ ಬರ್ತಾರೆ ಜನಗಳು. ಆ ಜನ ಬಂದವ್ರಿಗೆ ಇನ್ನು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಇಸ್ಕೊಂಡು ಹೋಗಲೇಬೇಕಲ್ಲ ಅಂತ ಇಸ್ಕೊಂಡು ಹೋಗ್ತಾರೆ. ನೋಡಿಕೊಂಡು ನೀವು ಹುಷಾರಾಗಿ ಇರಿ. ನೋಡಿ ಇದು ಮೆಡಿಸನ್ ಕೊಟ್ಟಿದ್ದಾರೆ, ಅಲ್ಲ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗಿದ್ದಕ್ಕೆ ನೋಡಿ ಇದು ಮೆಡಿಸಿನ್ ಕೊಟ್ಟಿರೋದು. ಸೊ ಇದನ್ನು 4 ಬಾಟಲ್ಸು, ಹಾಗೆ ಒಂದು 3 ಸೋಪ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರದ್ದು ಒಂದು ಚಿಕ್ಕದು ಏನೋ ಆಯಿಲ್ಮೆಂಟ್ ಥರ ಇದೆ. ಸೊ ಇದನ್ನು ಕೊಟ್ಟಿದ್ದಾರೆ. ಹಾಗೆ ಅದಕ್ಕೊಂದು ಪೌಡರ್ ಕೂಡ ಕೊಟ್ಟಿರ್ತಾರೆ. ನಾನಿಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ, ಒಂದು ಪ್ಯಾಕೆಟಲ್ಲಿ ಕೊಡ್ತಾರೆ. ಸೊ ಏನಂದರೆ ಇವೆಲ್ಲ ಸುಮ್ಮನೆ ಅವ್ರು ಗೊತ್ತಾ, ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳೆಲ್ಲ ಅವ್ರ ವೀಡಿಯೋಗಳನ್ನ ಹಾಕ್ಕೊಂಡು ಸುಮ್ಮನೆ ಇದೆಲ್ಲ ಒಂದು ಫೇಕಾಗಿ ಮಾಡ್ತಾರೆ ಅಷ್ಟೇ. ಬಟ್ ಏನು ಅಂದರೆ ಅವರು ಒಂದು ಗ್ಯಾರಂಟಿ ಕೊಡೋದಿಲ್ಲ. ಈ ಮೆಡಿಸನ್ ಯೂಸ್ ಮಾಡಿದ್ರೆ ವಾಸಿ ಆಗುತ್ತೆ, ಇಲ್ಲಾಂದರೆ ಹೋಗ್ತಾ ಸರಿ ಹೋಗುತ್ತೆ, ಏನೂ ಹೇಳಲ್ಲ. ಅವರು ಮೆಡಿಸನ್ ಕೊಡುವಾಗಲೇ ಹೇಳ್ತಾರೆ, ಇದರಲ್ಲಿ ಏನು ವಾಸಿ ಆಗಲ್ಲ ನಿಮಗೆ, ಅದು ಹೋಗಲ್ಲ. ಏನೇ ಒಂದು ಸ್ಕಿನ್ ಅಲರ್ಜಿ ಇದ್ದರೂ ಕೂಡ ಆ ಥರ ಒಂದು ಹೇಳ್ಬಿಡ್ತಾರೆ ನಮಗೆ, ಇದು ಹೋಗಲ್ಲ ನೋಡಿ, ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂತ. ಬಟ್ ನಮಗೆ ಹೌದು ಇಷ್ಟ ಇಲ್ಲ ಅಂತಲೂ ಹೇಳೋದಕ್ಕೂ ಆಗಲ್ಲ. ಆ ಥರ ಅದೇನೋ ಅಲ್ಲಿ ಹೋದ ತಕ್ಷಣ ಅವರಾಗೆ ಇದು ಮಾಡ್ತಾರೆ, ಮ್ಯಾಜಿಕ್ ಮಾಡ್ತಾರೆ, ಗೊತ್ತಿಲ್ಲ. ಸೊ ಏನಂದರೆ ನಾವು ಅಲ್ಲಿ ಹೋದ ತಕ್ಷಣ ಬರುವಾಗ ವಾಪಸ್ಸು
ಅವರೊಂದು ಕೈಯಲ್ಲಿ ಒಂದು ಕೋಲ್ ಇರುತ್ತೆ, ಅದನ್ನು ಮಂತ್ರಿಸಿ ನಮಗೆ ಸುಮ್ಮನೆ ನಾವು ಕೇಳೋದೇ ಇಲ್ಲ, ಅವರೇ ಕರೆದು ಒಂದು ಕೋಲಲ್ಲಿ ದೃಷ್ಟಿ ಥರ ಏನೇನೋ ಮಾಡಿಬಿಟ್ಟು ಮತ್ತೆ ಬರ್ತಾ ಇರಿ ನಮ್ಮ ಶಾಪ್ಗೆ ಅನ್ನೋ ಥರ ಹೇಳಿ ಕಳಿಸ್ತಾರೆ. ಪ್ರತಿಯೊಬ್ಬರಿಗೂ ಹಾಗೆ ಮಾಡ್ತಾರೆ. ಇದೆಲ್ಲ ಅವರೊಂದು ಮಾಡೋ ಮ್ಯಾಜಿಕ್ ಥರ ಜನಗಳ ಅಟ್ರಾಕ್ಷನ್ ಆಗಿ ಹೋಗಲಿ ಅಂತ. ಇದು ಕೂಡ ಬಾಕ್ಸಲ್ಲಿ ಕೊಡೋಲ್ಲ, ಅವ್ರು ನಾರ್ಮಲಾಗಿ ಒಂದು ಬ್ಯಾಗಲ್ಲಿ ಹಾಕಿ ಕೊಡ್ತಾರೆ. ಇದಕ್ಕೇ ಇಷ್ಟು ಮೆಡಿಸಿನ್ಗೆ 5000 ಗಂಟ ಬಿಲ್ ಮಾಡ್ತಾರೆ. ಸುಮ್ಮನೆ ಎಲ್ಲ ಫೇಕ್ ಅಂದರೆ ಫೇಕು.